ಏನು 22ನೇ ತಾರೀಕು ಕಾಶ್ಮೀರದ ಪಹಲ್ಗಾವ್ನಲ್ಲಿ ಒಂದು ದಾಳಿ ನಡೀತು. ಆ ದಾಳಿಯಲ್ಲಿ ಶಿವಮೊಗ್ಗದ ಮಂಜುನಾಥ್ ಅನ್ನೋರು ಮೃತರಾದರು. ಅವ್ರ ಜೊತೆಲಿ ಪಲ್ಲವಿ ಕೂಡ ಇದ್ದರು, ಅವ್ರ ಜೊತೆ ಆ ಮಗ ಕೂಡ ಇದ್ದ. ಆದರೆ ಅವರು ಅಲ್ಲಿಂದ ಇಲ್ಲಿ ತನಕ ಎಷ್ಟು ಧೈರ್ಯ ಮಾಡ್ಕೊಂಡು ಬಂದರು ಅಂತಂದರೆ, ಆ ಮಗನ ರಕ್ಷಣೆ ಮಾಡಿಕೊಂಡು ಗೊತ್ತಿಲ್ಲದಕ್ಕಂಥ ಊರಿನಲ್ಲಿ ಇದ್ಕೊಂಡವರು ಅಲ್ಲಿಂದ ಇಲ್ಲಿಗೆ ಶಿವಮೊಗ್ಗಕ್ಕೆ ಬರಬೇಕು ಅಂತಂದರೆ ನಿಜವಾಗ್ಲೂ ದೊಡ್ಡ ವಿಚಾರ ಅದು. ಕಣ್ಮುಂದೆ ಒಬ್ಬ ಪತಿಯನ್ನು ಕೊಂದಾಗ ಆ ನೋಡಿದಂಥ ಪರಿಸ್ಥಿತಿಯನ್ನು ನನಗೆ ನೆನಪಿಸ್ಕೊಂಡ್ರೆ ನಮ್ಮಂಥ ಹೆಣ್ಮಗಳಿಗೆ ತುಂಬ ನೋವು ಅನಿಸುತ್ತೆ. ಆದರೆ ಅಂಥ ಪರಿಸ್ಥಿತಿಯಲ್ಲಿ ಬಂದು ಶಿವಮೊಗ್ಗಕ್ಕೆ ಬರ್ತಾರವರು 3 ದಿವಸದ ತನಕ ತನ್ನ ಮಗನ ಕಾಪಾಡ್ಕೊಂಡು ಆ ಪರಿಸ್ಥಿತಿಯನ್ನು ನಿಭಾಯಿಸ್ಕೊಂಡು ಬರ್ತಾರೆ. ಅವರು ಆ ರೀತಿ ಹೇಳಿಕೆನ ಏನಾದರೂ ಟಿ ವಿ ಚಾನಲ್ಗಳಿಗೆ ಲೈವಲ್ಲಿ ಈ ಹೇಳಿಕೆನಾಗಿ ಕೊಟ್ಟಾಗ ಕಾಮೆಂಟ್ ಮುಖಾಂತರ ತುಂಬ ಜನಗಳು ಕೆಟ್ಟ ಕಾಮೆಂಟ್ ಕೂಡ ಮಾಡ್ತಾಯಿದ್ರು ಅಂತ ಗೊತ್ತಾಯಿತು. ಆದರೆ ಈ ನೀಚ ಪ್ರವೃತ್ತಿ ಒಳ್ಳೆಯದಲ್ಲ. ಯಾಕಂತಂದರೆ ಎಲ್ಲರೂ ಎಲ್ಲ ರೀತಿಯಲ್ಲೂ ನಾವು ಅದನ್ನು ವ್ಯಕ್ತಪಡಿಸ್ಬೇಕು ಅಂತ ಏನಿಲ್ಲ. ನೋವುಗಳನ್ನ ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ತುಂಬ ಜನ ನಾಟಕ ಮಾಡ್ಕೊತಾ ಇರ್ಬೋದು. ಆದರೆ ನಾಟಕ ಮಾಡದೇ ಇರ್ತಕ್ಕಂಥ ಧೈರ್ಯವಾಗಿ ಫೇಸ್ನ ಮಾಡಿ ಶಿವಮೊಗ್ಗದಲ್ಲಿ ಬಂದು ತನ್ನ ಪತಿರಾಯರದು ಅಂತ್ಯಕ್ರಿಯೆಯನ್ನು ಒಳ್ಳೆ ರೀತಿಯಲ್ಲಿ ನಡೀಲಿ ಅನ್ನೋಂಥದ್ದು, ಹಾಗೂ ದೇಶಕ್ಕೋಸ್ಕರ ದೇಶದ ಎಲ್ಲ ಏನು ಒಬ್ಬ ಸೈನಿಕನಿಗೆ ಏನು ಸಿಗ್ತಕ್ಕಂಥದ್ದು ಒಬ್ಬ ಗೌರವ ತನ್ನ ಗಂಡನಿಗೆ ಸಿಗುತ್ತೆ ಅಂತಂದಾಗ ಒಂದು ಗ್ರೇಟ್ ಫೀಲ್ ಆಗಿರುತ್ತೆ. ಹಾಗಾಗಿ ಅವರು ಧೈರ್ಯವಾಗಿ ಹೇಳ್ತಿರ್ತಕ್ಕಂಥದ್ದು ಎಲ್ಲ ಈ ಹೆಣ್ಮಕ್ಳಾಗಿರಲಿ, ಒಬ್ಬ ಈ ಗಂಡಸರು ಕೂಡ ಆಗಿರಲಿ, ಅವರೆಲ್ಲ ಹೆಮ್ಮೆ ಪಡಬೇಕು. ಯಾಕಂತಂದರೆ ಗೊತ್ತಿಲ್ದಕ್ಕಂಥ ಊರಿಂದ ಇಲ್ಲಿ ತನಕ ಬಂದ್ಯಾರು ಇಷ್ಟು ಈ ಧೈರ್ಯವಾಗಿದ್ದಾರೆ ಅಂತಂದರೆ ಹೆಮ್ಮೆ ಪಡಬೇಕು. ನಾವಿನ್ನೂ ಅವ್ರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಇದು ಕೆಲಸ ಮಾಡಬೇಕಿತ್ತು. ಆದರೆ ಕಾಮೆಂಟ್ ಮುಖಾಂತರ ಅವ್ರ ಮನಸ್ಸಿಗೆ ನೋವುಂಟು ಮಾಡ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಬೇಜಾರು ಅನ್ನಿಸ್ತು ಕೂಡ. ಈ ರೀತಿ ಕಾರ್ಯಗಳನ್ನ ಯಾರೂ ಕೂಡ ಮಾಡಬೇಡಿ. ಯಾಕಂತಂದರೆ ಹೆಣ್ಮಕ್ಳಿಗೆ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸಗಳನ್ನ ಯಾರೂ ಕೂಡ ಮಾಡಬಾರ್ದು ಅಂತ ಹೇಳಿ ಎಲ್ರಿಗೂ ಅವ್ರಿಗೂ ಧೈರ್ಯ ತುಂಬುವಂಥ ಇದು ಕೆಲಸ ಇರಬೇಕು. ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅವರಿಗೆ ಒಬ್ಬ ಸಪೋರ್ಟ್ ಆಗಿರ್ತೀವಿ ಅಂತ ಹೇಳಿ ನಿಜವಾಗ್ಲೂ ನಾವು ಧೈರ್ಯ ತುಂಬುವಂಥ ಇದು ಕೆಲಸ ಮಾಡಬೇಕು ಅಂತ ಹೇಳ್ತಾ, ಈ ದಿನ ಈ ರೀತಿ ಹೇಳಲಿಕ್ಕೆ ನನಗೂ ತುಂಬ ನೋವು ಅನ್ನಿಸ್ತಾ ಇದೆ. ಯಾಕಂತಂದರೆ ಆ ತಾಯಿ ಮಕ್ಕಳನ್ನೆಲ್ಲ ನೋಡಿದೆ ನಾನು. ಆ ಸ್ಥಿತಿಯಲ್ಲಿ ಒಂದು ನಿಮಿಷ ನಮ್ಮ ಬಗ್ಗೆ ಚಿಂತೆ ಮಾಡಿಕೊಂಡ್ರೆ ಎಷ್ಟು ನೋವು ಅನಿಸುತ್ತೆ. ಆದರೆ ಯಾರೂ ಆ ರೀತಿ ಮಾತನಾಡಬೇಡಿ, ದಯವಿಟ್ಟು ಮನವಿನ ಮಾಡ್ಕೊಳ್ತಾ ಇದ್ದೀನಿ. ಈಗ ದೇಶನೇ ನೋವಲ್ಲಿದೆ, ಇಂಥ ಕಿಡಿಗೇಡಿಗಳು ಈ ಥರ ಕಮೆಂಟ್ ಹಾಕಿ ಅವ್ರಿಗೆ ಇನ್ನೂ ನೋವು ಅಂತ ತರುವಂಥದ್ದು. ಆ ಫ್ಯಾಮಿಲಿಗೆ ಅವ್ರ ಕಷ್ಟಗಳನ್ನ ನಾವು ಯಾರಿಗೂ ಅನುಭವಿಸ್ತಿದ್ದವ್ರಿಗೆ ಮಾತ್ರ ಅದು ಗೊತ್ತಿರುತ್ತೆ. ಇಂಥ ಟೈಮಲ್ಲಿ ಈ ಥರ ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾ ಇದೇ ನಮಗೆ ಅದರಲ್ಲಿ ನಾವು ಏನು ಬೇಕಾದ್ರೆ ಕಮೆಂಟ್ ಹಾಕ್ಬೋದು ಅನ್ನೋರಿಗೆ ಏನು ತಪ್ಪು ಸರ್ ಅದು. ಏನೋ ತನ್ನ ಮನೇಲಿ ತಾನಿರೋಂಥ ಪರಿಸ್ಥಿತಿಗೆ ತಕ್ಕನಾಗಿ ಉತ್ತರ ಕೊಡೋಂಥದ್ದು ತಪ್ಪು. ಪ್ರತಿಯೊಬ್ಬರೂ ಸಹ ಆ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡು ನಾವು ಯೋಚನೆ ಮಾಡಬೇಕೇ ವಿನಃ ನಾವೆಲ್ಲೋ ಇರ್ತೀವಿ, ನಾವು ಯಾರಿಗೋ ಒಂದು ಕಾಮೆಂಟ್ ಹಾಕ್ತೀವಿ, ಏನೋ ಒಂದು ಬಿಟ್ಟು ಫೋನ್ ಸಿಕ್ಬಿಡ್ತು ಸುಮ್ಮನೆ ಕಾಮೆಂಟ್ ಮಾಡ್ತಾ ಇರ್ತೀವಿ ಅನ್ನೋದು ತಪ್ಪು ಸರ್ ಅದು. ಯಾವುದೇ ರೀತಿ ಇನ್ನೊಬ್ಬರಿಗೆ ನಾವು ಕಾಮೆಂಟ್ ಮಾಡಿ ಹೇಳ್ತಕ್ಕಂಥದ್ದು ಯಾರಿಗೂ ಆ ಹಕ್ಕು ಕೂಡ ಇಲ್ಲ. ಅವ್ರವ್ರ ಸ್ವತಂತ್ರ ಸರ್ ಅದು. ಅಷ್ಟು ಧೈರ್ಯವಾಗಿ ಬಂದಿರತಕ್ಕಂಥ ಹೆಣ್ಣು ಆಕೆನ ಅವ್ರವ್ರಲ್ಲಿರ್ತಕ್ಕಂಥ ಧೈರ್ಯವನ್ನು ನೋಡಿ ನಾವೇ ಮೆಚ್ಕೊಂಡಿದ್ದೀವಿ ಸರ್. ನಾವು ಶಿವಮೊಗ್ಗದವರು ಕೂಡ ನಿನ್ನೆ ನಾವು ಆ ಮೆರವಣಿಗೆಯಲ್ಲಿ ಹೋಗ್ತಾ ಆ ತಾಯಿ ಕಣ್ಣಲ್ಲಿರ್ತಕ್ಕಂಥ ಧೈರ್ಯ, ಆ ನೋವು ಅದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಆ ಶಕ್ತಿ ನಮ್ಮಲ್ಲಿ ಬೇಕು ಅಂತ ಅನಿಸ್ತು ಸರ್ ನಮಗೆ. ಹಾಗಾಗಿ ಕಾಮೆಂಟ್ ಮಾಡಬಾರ್ದು ಸರ್ ಕೆಟ್ಟ ರೀತಿ. ತಪ್ಪ್ಯಾಕೆ ಸರ್? ಯಾರೋ ಒಬ್ರು ಕಾಮೆಂಟ್ ಮಾಡಿದ್ರು ಅಂತ ಹೇಳಲ್ಲ, ಆದರೆ ಕಾಮೆಂಟ್ ಮಾಡೋರ್ಗೆ ಅರ್ಥ ಆಗಬೇಕು ಅಂತ ಹೇಳಿ ಈ ರೀತಿ ಹೇಳ್ತಾ ಇದೀವಿ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ. ಕಾಮೆಂಟ್ ಮಾಡೋರು ಯಾರೋ ಒಬ್ರು ಏನೋ ಒಂದು ಮಾತಾಡಿದ ತಕ್ಷಣ ನಾನೊಂದು ಕಾಮೆಂಟ್ ಹಾಕಿದ ತಕ್ಷಣ ನಾನು ಫೇಮಸ್ ಆಗಿಬಿಡ್ತೀನಿ ಅನ್ನೋದಕ್ಕೋಸ್ಕರ ನೀವೇನಾದರೂ ಹುಚ್ಚುತನದಲ್ಲಿ ಮಾಡ್ತಾ ಇರ್ಬೋದು. ದಯವಿಟ್ಟು ಇಂಥ ಕಾರ್ಯಗಳನ್ನ ನಿಲ್ಲಿಸಿ ಆ ತಾಯಿಗೆ ಒಂದು ಧೈರ್ಯ ತುಂಬುವಂಥ ಇದು ಕೆಲಸಗಳನ್ನ ಮಾಡೋಣ. ಇದು ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸಹೋದರಿಯರು ನಾವೆಲ್ಲ ಸೇರಿ ಅವ್ರಿಗೆ ಧೈರ್ಯ ತುಂಬುವಂಥ ಇದು ಕೆಲಸ ಮಾಡೋಣ. ಅವರಿಗೆ ಕಠಿಣ ಶಿಕ್ಷಣ ಕೊಡಬೇಕು ಸರ್. ಯಾಕಂದರೆ ಒಂದು ಗಂಡ ಹೆಂಡತಿ ಒಂದು ಟ್ರಿಪ್ಪಿಗೆ ಹೋದಾಗ ಸಡನ್ನಾಗಿ ಒಬ್ಬ ಉಗ್ರಗಾಮಿ ಬಂದು ಆ ಕಣ್ಣಿನ ಮುಂದೆ ಒಬ್ಬ ಗಂಡನ ಶೂಟ್ ಮಾಡ್ತಾನೆ ಅಂತಂದರೆ ಆ ಪರಿಸ್ಥಿತಿನ ಊಹಿಸ್ಕೊಳ್ಳೋಕೆ ಯಾವ ಹೆಣ್ಣಿಂದನೂ ಸಾಧ್ಯ ಇಲ್ಲ ಸರ್. ಒಬ್ಬ ಸಹೋದರನೂ ಆಗಿರಲಿ, ಅವನು ಕೂಡ ಊಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಸರ್. ಅವ್ನ ಮುಂದೆ ಏನಾದರೂ ಅವ್ರ ಹೆಂಡತಿ ನೋಡಿದ್ರೆ ಆ ನೋವೇನೋ ಅಂತ ಅರ್ಥ ಆಗ್ತಾ ಇತ್ತು. ಯಾರು ಕಾಮೆಂಟ್ ಮಾಡಿದಾರೆ ಅಂತ ಗೊತ್ತಿಲ್ಲ ನನಗೆ. ಕಾಮೆಂಟ್ ಗಂಡಸ್ ಮಾಡಿದಾರೋ ಹೆಂಗಸ್ ಮಾಡಿದಾರೋ ಗೊತ್ತಿಲ್ಲ, ಆದರೆ ಇಬ್ಬರು ಮಾಡಿದ್ರು ಕೂಡ ಅದು ತಪ್ಪೇ ಸರ್. ಈಗ ಅವರು ಕಮೆಂಟ್ ಅಲ್ಲಿ ಅವ್ರು ಹೇಳ್ತಾರೆ, ಪಲ್ಲವಿ ಅವರು ನಮ್ಮ ನ್ಯೂಸ್ 18ಗೆ ಹೇಳ್ತಾರೆ, ನಿನ್ನ ಅಂದರೆ ಅವ್ರಿಗೆ ಹೇಳಿರೋದು, ನಿನ್ನ ಮುಖದಲ್ಲಿ ಗಂಡನೊಂದು ಸಾವಿನ ನೋವಿಲ್ಲ, ಮೀಡಿಯಾ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತಾರೆ, ಒಂಥರ ಮೀಡಿಯಾ ಇದನ್ನಾಗಿ ಮಾಡ್ತಾರೆ ಅಂತ ಹೇಳಿ ಆ ಥರ ಕಮೆಂಟ್ಗಳು ಬಂದಿದೆ ಅಂತ ಹೇಳಿ ಅವ್ರು ನೋವು ಪಟ್ಕೊಂಡಿದ್ದಾರೆ. ಇದೆಲ್ಲ ನಿಜವಾಗ್ಲೂ ನಗು ಬರುತ್ತೆ. ಈ ರೀತಿ ಕಾಮೆಂಟ್ ಮಾಡೋರಿಗೆ ಶಿಕ್ಷೆ ಕೊಡಬೇಕು ಸರ್. ಅಷ್ಟು ಧೈರ್ಯ ಮಾಡಿ ಆ ತಾಯಿ ಒಂದು ಗಂಡು ಮಗುನ ಜೊತೆಲಿ ಇದು ಕರ್ಕೊಂಬಂದಿರ್ತಕ್ಕಂಥದ್ದು.
ಆ ಗಂಡನ ಸಾವಾದಾಗ ಎಷ್ಟೋ ಜನ ಮಹಾತಾಯಿಯರು ತನ್ನ ಮಕ್ಕಳಿಗೋಸ್ಕರ ಬೇಕಾದಷ್ಟು ತ್ಯಾಗ ಬಲಿದಾನ ಮಾಡಿದ್ದಾರೆ ಸರ್. ಅಂಥ ಪರಿಸ್ಥಿತಿಯಲ್ಲಿ ಅವರು ಕಾಶ್ಮೀರದಲ್ಲಿ ಗಂಡನನ್ನು ಕೊಂದಾಗ ಇನ್ನೊಬ್ಬ ಗಂಡು ಮಗು ಕೂಡ ಜೊತೆಲಿತ್ತು. ಆ ಮಗುನ ರಕ್ಷಣೆ ಮಾಡ್ಕೊಂಡು ಬರ್ತಾರೆ ಅಲ್ಲಿಂದ ಇಲ್ಲಿ ಅಂದರೆ ಅದೇ ಧೈರ್ಯನೇ ಸರ್ ಇಲ್ಲಿ ತನಕ ಬಂದಿದ್ದು. ಅದೇ ಧೈರ್ಯನೇ ಮೀಡಿಯಾ ಮುಂದೆ ಮಾತಾಡ್ಲಿಕ್ಕೆ ಒಂದು ತಾಕತ್ ಕೊಟ್ಟಿರ್ತಕ್ಕಂಥದ್ದು. ಈ ಮಣ್ಣಿನ ಶಕ್ತಿಯೇ ಆ ರೀತಿ ಹೆಣ್ಣಿಗೆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಈ ಭಾರತದ ಭೂಮಿಯ ಮಣ್ಣಿನ ಶಕ್ತಿ ಕೂಡ ಹೌದು. ನಾನು ರಶ್ಮಿ ಶ್ರೀನಿವಾಸ್, ಶಿವಮೊಗ್ಗ ನಗರದ ಮಹಿಳಾ ಮೋರ್ಚಾ ಅಧ್ಯಕ್ಷೆ.